ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರೀಸ್. ಎಸ್, ನಾಳೆ ಪ್ರಿವ್ಯೂ. ನಾಳೆ ಅಂದ್ರೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಐತಿ. ಸೊ ಅದಕ್ಕಿಂತ ಮುಂಚೆ ಸ್ಟೇಡಿಯಂ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತು. ನಾ ಪ್ರಿವ್ಯೂದಾಗ ಏನಾಗ್ತೈತೆ ಅದನ್ನೆಲ್ಲ ವಿಡಿಯೋದ ಫುಲ್ ವಿಡಿಯೋ ಕೊನೆ ನೋಡ್ರಿ, ಹಂಗೆ ವಿಡಿಯೋಕೊಂಡು ಲೈಕ್ ಮಾಡಿರಿ. ಎಸ್, ನಾಳೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ಟೆಸ್ಟ್ ಯಾವ ಗ್ರೌಂಡಾಗ ಅಂದ್ರೆ ಸಿಮಲಾಶೆ ಕ್ರಿಕೆಟ್ ಗ್ರೌಂಡ್ ಕೊಲಂಬೋದಾಗ ಐತಿ ನಾಳೆ ಟೆಸ್ಟ್ ಮ್ಯಾಚ್. ಓಕೆ, ನಾಳೆ ಟೆಸ್ಟ್ ಮ್ಯಾಚ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಕೊಲಂಬೋದಾಗ ಐತಿ. ಈ ಪಿಚ್ಚಿನ ಸ್ಟಾರ್ಟ್ ಅಂತ ಕೇಳ ಪಕ್ಕಾದಂಗೆ ಬಡಿತೈತಿ ನಿಮ್ಗೆ ಹೇಳ. ಈ ಪಿಚ್ಚಿನ ಸ್ಟಾರ್ಟ್ ಟೋಟಲ್ ಏನೈತಿ, ಫಾಸ್ಟ್ ಬೌಲರ್ಸ್ಗಳಿಗೆ 111 ವಿಕೆಟ್ ಬಿದ್ದಾವತ್ತ, ಮತ್ತು ಸ್ಪಿನ್ನರ್ಸ್ಗಳಿಗೆ 215 ವಿಕೆಟ್ ಬಿದ್ದಾವತ್ತ ಸ್ಪಿನ್ನರ್ಸ್ಗಳಿಗೆ. ಸೊ ಹ್ಯಾಂಡೆಡಾಗಿ ಆರಾಮ್ ಹೇಳ್ಬೋದು. ಏನಂದ್ರೆ ಈ ಸ್ಟೇಡಿಯಮ್ಮ ಸ್ಪಿನ್ನರ್ಸ್ಗಳಿಗೆ ಬರ್ದಿಟ್ಟಂಥ ಸ್ಟೇಡಿಯಮ್ ಅಂತ ಹೇಳ್ಬೇಕು. ಸಿಮಲಾಸೆ ಸ್ಟೇಡಿಯಮ್ಮ ಕೊಲಂಬೋದಾಗ ಅಂಥ ಡೇಂಜರ್ಸ್ ಸ್ಟೇಡಿಯಮ್ಮ. ಪಕ್ಕ ಸ್ಪಿನ್ನರ್ಗಳು ಇಲ್ಲಿ ಕಿಂಗ್ ಪಿನ್ ಆಗುವಂಥ ಸ್ಟೇಡಿಯಮ್ಮ ಇದು ಏನು ಕೊಲಂಬೋ ಸ್ಟೇಡಿಯಮ್ಮ. ಸೊ ಅದಕ್ಕೆ ನಾಳೆ ವಾಚ್ಔಟ್ ಭಾಳ ಹೆವಿ ಕಾಯ್ಕೊಂಡು ಕೂತಿ. ಅದಕ್ಕೆ ಇಂಡಿಯಾ ಸ್ಪಿನ್ನರ್ಗಳು ಹೆಂಗದ ನಿಮ್ಗೆ ಗೊತ್ತೈತಿ. ಮತ್ತು ಒಂದನೇ ಟೆಸ್ಟ್ ಒಳಗೆ ಕುಲ್ದೀಪ್ ಯಾದವ ಮತ್ತು ಒಂದನೇ ಟೆಸ್ಟ್ ಒಳಗೆ ಹೆಂಗೆ ಮಾರ್ನವ್ ಸುತಾರ ಮತ್ತು ಜಡೇಜಾ ಹೆಂಗೆ ಮ್ಯಾಜಿಕ್ ಮಾಡಿರ್ತಾವೆ ನೋಡ್ರಿ ನೀವು. ಸೊ ಸೆಕೆಂಡ್ ಟೆಸ್ಟ್ ಒಳಗೆ ಕುಲ್ದೀಪ್ ಯಾದವ್ ಏನಾರು ಮ್ಯಾಜಿಕ್ ಮಾಡ್ತಾರೆ, ಅದನ್ನ ಕಾಯ್ಕೊಂಡು ನೋಡ್ಬೇಕೈತಿ. ಸೊ ಅದನ್ನ ಬಿಟ್ಟರೆ ನೆಕ್ಸ್ಟ್ ಏನೈತಿ ಏನು ಈ ಟೆಸ್ಟ್ ಮ್ಯಾಚ್ ಏನು ನೋಡೋಕೆ ಮಜಾ ಅಂದ್ರೆ ಈ ಶ್ರೀಲಂಕಾದವ್ರು ಪಕ್ಕ ಕಂಬ್ಯಾಕ್ ಮಾಡ್ಬೇಕಾಯ್ತು ಟೆಸ್ಟ್ ಇದೆ. ಅದು ಇನ್ನೊಂದು ಬಿಟ್ಟರೆ ಏನಂದ್ರೆ ಶ್ರೀಲಂಕಾದವ್ರು ಕಂಬ್ಯಾಕ್ ಮಾಡೋಕೆ ಇಂಡಿಯಾದವ್ರಿಗೆ ಇದನ್ನ ಗೆದ್ರೆ ಕ್ಲೀನ್ ಸ್ವೀಪ್. ಈ ಟೆಸ್ಟ್ ಕ್ಲೀನ್ ಸ್ವೀಪ್ ಹಾಳಾಗಿ ಹೊರ ಕಡೆ. ಇದು ಏನು ಗೊತ್ತಾನ, ಈ ಟೆಸ್ಟ್ ಮ್ಯಾಚ್ ಗೆದ್ರೆ ನಮ್ಮ ಇಂಡಿಯಾದವ್ರಿಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಕಂಟೆನ್ಷನ್ ಬರ್ಲಾಕ ಈ ಟೆಸ್ಟ್ ಮ್ಯಾಚ್ ಭಾಳ ಹೆವಿ ಇಂಪಾರ್ಟೆಂಟ್. ಒಂದು ವೇಳೆ ಈ ಟೆಸ್ಟ್ ಏನು ಈ ಉಡಾಯಿಸ್ಕೊಳಲ್ಲ, ಒಂದು ವೇಳೆ ಏನ್ರಿ ನಮ್ಮ ಈ ಟೆಸ್ಟ್ ಮ್ಯಾಚ್ ಏನು ಉಡಾಯಿಸ್ಕೊಂಡ್ರು ಅಂದ್ರೆ ಕತಿ ಗೋವಿಂದ ಅಷ್ಟೇ ತಿಳ್ಕೊಂಬಿಡ್ದು. ಹಂಗೆ ಆಗಲ್ಲ. ಇದಕ್ಕಾರ ನಿಮ್ಗೆ ಮೊನ್ನೆ ಟೆಸ್ಟ್ ಮ್ಯಾಚ್ ಯಾಪ್ರಿ ಹಾಕೊಂಡು ಗುಮ್ಮ್ಯಾರ್ದು ಗೊತ್ತೈತೆ ನಿಮ್ಗೆ ಇಂಡಿಯಾ ಟೀಮ್ನ ಶ್ರೀಲಂಕಾದವ್ರನ್ನ. ಇನ್ನು ಮತ್ತು ಹಂಗೆ ಸೋಲ್ತಾರ ಚಾನ್ಸೇ ಇಲ್ಲದು. ಎಲ್ಲ ಏನು ಕತಿ ಎಲ್ಲ ಕತ್ತಿ ಅಂತ ಹೇಳಿ ತಿಳ್ಕೊಂಬಿಟ್ರಿ ಇಂಡಿಯಾದವ್ರು ಎಂದು ಆಗಲ್ಲ. ಸೊ ಅದಕ್ಕೇನಂದ್ರೆ ನಾಳೆ ಸ್ಟೇಡಿಯಮ್ದಾಗ ಯಾರ್ಯಾರು ಆತ್ನೋ ನಾನು ನಾಳೆ ಸ್ಟೇಡಿಯಮ್ದಾಗ ಸ್ಟಾರ್ಟ್ ಹೆಂಗೈತೆ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಅಷ್ಟೇನು ಭಾಳ ಡಿಫರೆನ್ಸ್ ಇಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದವರು 25 ಮತ್ತು ಸೆಕೆಂಡ್ ಬ್ಯಾಟ್ದವ್ರು 35% ಏನೈತಿ ವಿನ್ನಿಂಗ್ ಪರ್ಸೆಂಟೇಜ್. ಅಷ್ಟು ಹೆವಿ ಏನಿಲ್ಲ. ಹಂಗೆ ನೀವು ಕ್ಯಾಲ್ಕುಲೇಷನ್ 25-35 ಟೋಟಲ್ 20-30 ಒಟ್ಟು 55%, 60% ಆಗ್ತದೆ ಅನ್ಬೋದು. ಸ್ಟಾರ್ಟ್ನಾಗ ಅಟ್ಟೈತದ ಆಲ್ಮೋಸ್ಟ್. ಸೆಕೆಂಡ್ ಬ್ಯಾಟಿಂಗ್ ಅದು ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಸ್ವಲ್ಪ ಮೇಲ್ಗೈ ಐತಿ ಸ್ಟೇಡಿಯಮ್ದಾಗ. ಆಲ್ಮೋಸ್ಟ್ ನಮ್ಮ ಇಂಡಿಯಾ ಟೀಮ್ ಮೊನ್ನೆ ಫಸ್ಟ್ ಬ್ಯಾಟಿಂಗ್ ಆಡೇ ಟೆಸ್ಟ್ ಮ್ಯಾಚ್ ಗೆದ್ರು. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಹೆಲ್ಪ್ ಐತಿ ಪಿಚ್ನಾಗ. ಅದಕ್ಕೆ ಲಗುಟ್ ಫಸ್ಟ್ ಬ್ಯಾಟಿಂಗ್ ಆಡಿ ಕುಲ್ಲ ಆಗ್ಬೇಕು ಈ ಸ್ಟೇಡಿಯಮ್ದಾಗ ಹತ್ರ ಆ ಕಡೆ ಆಯ್ತು. ಇನ್ನು ಶ್ರೀಲಂಕಾ ಟೀಮ್ ನೋಡ್ರೆ ಇವರೆಲ್ಲ ಏನೋ ಅಂತಂತ ಹೆಂಗೆ ಪ್ಲೇಯರ್ಸ್ ಅಂದ್ರೆ ಹೊಸ ಪ್ಲೇಯರ್ಸ್ ಹೋದಾರು. ಮೊನ್ನೆ ಒಬ್ರು ಇಂಜುರಿ ಬೇರೆ ಆಯ್ತು. ಅದಕ್ಕೆಲ್ಲ ಅನ್ಎಕ್ಸ್ಪೀರಿಯನ್ಸ್ಡ್ ಪ್ಲೇಯಿಂಗ್ ಇಲ್ಲ ಇರೋಂತ್ರ ಅವ್ರ ಪಕ್ಕ ಸೋಲ್ತಾರೋ. ಇನ್ನೊಂದು ಏನಂದ್ರೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲ್ಲೋನೇ ಇರುತ್ತೆ. ಯಾವ್ರ ಗೆದ್ದಿ ಟೀಮ್ನಾಗ ಯಾವ ಪ್ಲೇಯಿಂಗ್ ಇಲ್ಲೊಂದು ಚೇಂಜ್ ಮಾಡಿದ್ದು ಎಲ್ಲರೂ ನೋಡ್ರಿ ನೀವು. ಇಲ್ಲಿ ನೋಡಂಗಿಲ್ಲ. ಇದಕ್ಕೆ ನಾಳೆ ಪ್ಲೇಯಿಂಗ್ ಚೇಂಜೇ ಮಾಡಂಗಿಲ್ಲ. ಸರ್ಪ್ರೈಸ್ ಅಂತ ಏನು ಗೌತಿಬಾಯಿ ಏನು ರೀ ನಿಮಗೆಲ್ಲ ಚಮಕ್ ಕೊಡ್ಬೇಕಂತ ಹೇಳಿ ಏನು ತೆಗ್ದ ಮಾಡ್ರೆ ಅಷ್ಟಕ್ಕರೆ ಆಲ್ಮೋಸ್ಟ್ ಏನು ಚೇಂಜ್ ಆಗಿಲ್ಲ. ಇದಕ್ಕಾರ ಮೊನ್ನೆ ಟೆಸ್ಟ್ ಮ್ಯಾಚ್ ಗೆದ್ದಿವಲ್ಲ ನಾವು, ಯಾವುದು ಚೇಂಜ್ ಆಗಿಲ್ಲ ಇಂಡಿಯಾ ಟೀಮ್ನ. ಅದು ನಮಗೂ ಗೊತ್ತು ನಿಮಗೂ ಗೊತ್ತಾ. ಚೇಂಜ್ ಆಗ್ಲಿಕ್ಕೆ ಒಂದು ಸಲ ರಿಮೈಂಡ್ ಕೊಟ್ಬಿಡ್ತು ನಿಮ್ಗೆ ಯಾರ್ಯಾರು ಅರ್ಥೈತಿ. ಓಪನಿಂಗ್ ಒಳಗೆ ಓಪನಿಂಗ್ ಒಳಗೆ KL ರಾಹುಲ್ ಜೈಸ್ವಾಲ, 3ನೇ ನಂಬರ್ ನಿಮ್ಗೆ ದೇವದತ್ ಪಡಿಕಲ್ ಬರ್ತಾರೆ, 4ನೇ ನಂಬರ್ ಶುಭ್ಮನ್ ಗಿಲ್, 5ಕ್ಕೆ ರಿಷಬ್ ಪಂತ್, 6ಕ್ಕೆ ಧ್ರುವ್ ಜುರೇಲ, 7ಕ್ಕೆ ರವೀಂದ್ರ ಜಡೇಜಾ, 8ಕ್ಕೆ ಮಾನವ್ ಸುತಾರ, 9ಕ್ಕೆ ಕುಲ್ದೀಪ್ ಯಾದವ್, 10ಕ್ಕೆ ಮೊಹಮ್ಮದ್ ಸಿರಾಜ್, 11ಕ್ಕೆ ಪ್ರಸಿದ್ಧ ಕೃಷ್ಣ. ವಾಟರ್ ಲೀಜಿಟ್ ತಿಳ್ಕೊಂಡ್ಬಿಟ್ರು. ಇಂಥ ಫಾಸ್ಟ್ ಪ್ಲೇಯಿಂಗ್ ಇಲ್ಲ ಇಲ್ಲಿ. ನನಗೆ ಓದಿದ ಪಾರ್ಟ್ ನೆನ್ಪಿರ್ತಾವಲ್ಲ ಗೊತ್ತಿಲ್ಲ. ಇಂಡಿಯಾ ಪ್ಲೇಯಿಂಗ್ ಇಲ್ಲೋನ್ 100% ನೆನ್ಪಿರ್ತಾವೆ. ಈಗಂದ್ರೆ ಬರ್ತಾ ಹೆಂಗೈತೆ ಇಂಡಿಯಾ ಪ್ಲೇಯಿಂಗ್ ಇಲ್ಲೋನ ಏನಾರು ಮರ್ತು ಬಿಡ್ತಾನ ಕರೆನಾ. ಇಂಡಿಯಾ ಪ್ಲೇಯಿಂಗ್ ಇಲ್ಲೋನ್ ಒಟ್ಟ ಮರೆಯಂಗಿಲ್ಲ. ನಿಮ್ಗೆ ಹೆಂಗೆ ನೋಡಿ ಫಾಸ್ಟ್ಲೆ ಒಟ್ಟು ನಂಗೆ ರಾತ್ರಿ ಸುಖ ಅದನ್ನು ನೆನ್ಪಿಟ್ಕೊಂಡು ಆಗಿಬಿಡ್ತದೆ. ಹಂಗೆ ಇದು ಒಟ್ಟು ಇಂಡಿಯಾ ಪ್ಲೇಯಿಂಗ್ ಇಲ್ಲೋನ ಬೈಬಿಟ್ಟು ರೂಢಾಗ್ಬಿಡ್ತು ಹತ್ರ. ನಮ್ಗೆ ಇಂಡಿಯಾ ಬುಕ್ನಾಗ ಓದಿದ ಪಾರ್ಟ್ ನೆನ್ಪಿರ್ತಾವಲ್ಲ ಗೊತ್ತಿಲ್ಲ. ಇಂಡಿಯಾ ಪ್ಲೇಯಿಂಗ್ ಪಕ್ಕ ನೆನ್ಪಿರುತ್ತೆ. ಹಂಗೆ ಈಗಿನ ಸಿಚುವೇಶನ್ ಅಂತೂ ಹಂಗೆ ಆಯ್ತು ನಂದಂತರು. ಓಕೆ, ನಿಮ್ಗೆ ಪ್ಲೇಯಿಂಗ್ ಇಲ್ಲ ಅಂತ ಹೇಳಿದ್ದಾತು. ಇನ್ನು ಏನಂದ್ರೆ ಯಾವ ಅಪ್ಡೇಟ್ ಅಂದರೆ ಯಾವ ಅಪ್ಡೇಟ್ ಇಲ್ಲ ಅಷ್ಟೇ. ಎಲ್ಲ ಹೇಳಿರ್ತಾರೆ. ಸೆಕೆಂಡ್ ಟೆಸ್ಟಿಗೆ ವಾಷಿಂಗ್ಟನ್ ಸುಂದರ್ ಏನಿರುತ್ತೆ ಏನಿಲ್ಲ, ಯಾರನ್ನೂ ಕರ್ಕೊಳಂಗಿಲ್ಲ ಬಿಡೋಂಗಿಲ್ಲ. ಸೇಮ್ ಪ್ಲೇಯಿಂಗ್ ಇರೋನೇ ಇರುತ್ತೆ. ಯಾವುದೇ ಚೇಂಜ್ ಅಂತೂ ಇರೋಂಗಿಲ್ಲ. ಅದು ಬಿಟ್ಟು ಮತ್ತೇನಿಲ್ಲ ಅಂಥ ಟೆಸ್ಟ್ ಮ್ಯಾಚ್ನಾಗ ಏನಿಲ್ಲ. ಇನ್ನು ಅವ್ರ ಕಡೆ ಬಂದ್ರೆ ಶ್ರೀಲಂಕಾದವ್ರ ಕಡೆನೂ ಅಂಥ ಪುಡಾಂಗ್ ಪ್ಲೇಯರ್ಗಳೇನೋ ಒಬ್ಬ ಪ್ಲೇಯರ್ನೇ ಚೇಂಜ್ ಮಾಡೋದು. ಎದಕ್ಕಾರ
ಮೊನ್ನೆ ಇಂಜರಿ ಆತ, ಅದ್ರ ಸಂಬಂಧ ಒಬ್ಬ ಪ್ಲೇಯರ್ನ ರಿಪ್ಲೇಸ್ಮೆಂಟ್ ಮಾಡಿ ಹೊಸ ಪ್ಲೇಯರ್ ಕರ್ಕೋದ್ರಬೇಕಂತ ಅಪ್ಡೇಟ್ ಐತಿ. ಸೊ ಹೋದ್ರೆ ನಮಗೆ ಇಂಡಿಯಾಗೆ ಏನು ಪರ್ಕೊಳ್ಳಲ್ಲ, ಅವ್ರು ಇದ್ದರು ನಮ್ಮ ಇಂಡಿಯಾದವ್ರಿಗೆ ಗೆಲ್ಲವರು, ಅವ್ರು ಇರ್ಲಿಕ್ಕೆ ಇಂಡಿಯಾದವ್ರಿಗೆ ಗೆಲ್ಲವರು. ಸೊ ನಮ್ಮ ಕಡೆ ಏನೈತಿ, ಯುದ್ಧಕ್ಕಿಂತ ಇಳಿದ ಮೇಲೆ ಸೈನಿಕ ಲೆಕ್ಕ ಹಾಕ್ಬೋದು, ನುಗ್ತಾ ಇರೋದೇ ಅವ್ರ ವಿಕೆಟ್ ತೆಗಿತಾ ಇರೋದೇ. ನಮ್ಮ ಇಂಡಿಯಾ ಟೀಮ್ ಮೋಟೋ ಇದು ಪಕ್ಕ ಇನ್ನೊಂದ್ಸಲ ಗೆದ್ದ ಟೆಸ್ಟ್ ಸೀರೀಸ್ ಗೆಲ್ತಾರೋ ಆಲ್ಮೋಸ್ಟ್. ಇದಕ್ಕೆ ನಮ್ಮ ಗೌತಿ ಬೈ ಟ್ರ್ಯಾಕ್ ರೆಕಾರ್ಡ್ ಈಗ ಸುದ್ದ ಅಲ್ಲ, ಶ್ರೀಲಂಕಾದವ್ರ ಮೇಲೆ ಬಂದು ನಮ್ಮ ಇಂಡಿಯಾದ ಭಾಷೆನೇ ಏನಾರ ಈ ಕಡೆ ಟೆಸ್ಟ್ ಮ್ಯಾಚ್ ಸೋಲಾದ್ರೆ ಎಂಥವ್ರು ಮಾಡ್ತಾರೆ, ಶ್ರೀಲಂಕಾ, ಬಾಂಗ್ಲಾದೇಶ. ಈಗ ಏನು ತೆಗೋದ್ರು ಎಲ್ಲ ದೊಡ್ಡ ದೊಡ್ಡ ಟೀಮ್ಗಳು ಅದನ್ನ ಮಾಡ್ಲತ್ತಾವ. ಈಗ ನೋಡ್ರಿ ಶ್ರೀಲಂಕಾದವ್ರು ಯಾರು, ಆಸ್ಟ್ರೇಲಿಯಾದವ್ರು ಬಾಂಗ್ಲಾದೇಶದವ್ರ ಮೇಲೆ ಟೆಸ್ಟ್ ಇಟ್ಟಾರ, ನಮ್ಮ ಇಂಡಿಯಾದವ್ರು ಶ್ರೀಲಂಕಾದವ್ರ ಮೇಲೆ ಟೆಸ್ಟ್ ಇಟ್ಟಾರ. ಸೊ ಎಲ್ಲ ಚೀಸಿದ ಟೆಸ್ಟ್ ಏನು ಟೆಸ್ಟ್ ಮ್ಯಾಚ್ ಆಡ್ಲತ್ತಾರ, ಒಂದಕ್ಕೊಂದು ಅರ್ಥ ಆಗ್ತಿಲ್ಲ ನಮಗೂ. ಓಕೆ ಏನಾಗಲಿ ಕರೆ ಇಂಡಿಯಾದವ್ರು ಇದೊಂದು ಟೆಸ್ಟ್ ಮ್ಯಾಚ್ ಗೆಲ್ಲಿ, ಇದು ಗೆದ್ರೂ ಬರೋ ಒಟ್ಟು ಟೆಸ್ಟ್ ಮ್ಯಾಚ್ ಗೆಲ್ಬೇಕು ಇಂಡಿಯಾದವ್ರು ಅಂತ ಹೇಳಿ ಏನು ರೇಟ್ ವರ್ಲ್ಡ್ ಟೆನ್ ಚಾಂಪಿಯನ್ಶಿಪ್ ನಂಬರ್ 2 ಬರ್ಬೇಕಾರೆ. ಇದಕ್ಕಾರ ಅಂತ ಶ್ರೀಲಂಕಾ ಇದು ಆಸ್ಟ್ರೇಲಿಯಾ ಅಂತ ಭಾರಿ ಕಾಣಿಸೋದ್ಕರ ಕಾಂಪಿಟೇಷನ್ ಅಂತವ್ರದಾರ. ನಾವು ಟಿಲ್ ಬಾಂಗ್ಲಾದೇಶದ ತಳಗಿದ್ದೀವಿ ವರ್ಲ್ಡ್ ಟೆನ್ ಚಾಂಪಿಯನ್ಶಿಪ್ ಒಳಗೆ. ಬಾಂಗ್ಲಾದೇಶದವ್ರು 4ನೇ ನಂಬರ್, ನಾವು 5ನೇ ನಂಬರ್, ಶ್ರೀಲಂಕಾ 6ನೇ ನಂಬರ್. ಫಸ್ಟ್ ಆಸ್ಟ್ರೇಲಿಯಾ, ಸೆಕೆಂಡ್ ಸೌತ್ ಆಫ್ರಿಕಾ, ಥರ್ಡ್ ನ್ಯೂಜಿಲ್ಯಾಂಡ್, ಫೋರ್ತ್ ಫಸ್ಟ್ ಆಸ್ಟ್ರೇಲಿಯಾ, ಸೆಕೆಂಡ್ ಸೌತ್ ಆಫ್ರಿಕಾ, ಥರ್ಡ್ ನ್ಯೂಜಿಲ್ಯಾಂಡ್ ಐತಿ, ಫೋರ್ತ್ ಯಾವ ಟೀಮ್, ಫೋರ್ತ್ ಅಂದ್ರೆ ಬಾಂಗ್ಲಾದೇಶ ಐತಿ, ಫಿಫ್ತ್ ನಮ್ಮ ಇಂಡಿಯಾ, 6th ಶ್ರೀಲಂಕಾ, 7th ಇಂಗ್ಲೆಂಡ್. ಲೆಕ್ಕ ಹಾಕ್ರಿ ಎಂತ ದೊಡ್ಡ ಟೀಮ್ಗಳು ಯಾವ ಜಾಗದಾಗ ಅದತ್ತೆ. ಸೊ ಇಟ್ಸ್ ಟೈಮ್ ಟು ಚೇಂಜ್ ಮಾಡೋ ಟೈಮ್ ಬಂದೈತೀಗ. ಹೆಂಗಾರು ಮಾಡಕ್ಕೆ ಇದೀಗ ಗೆಲ್ತಾರೆ ಬಿಡು ಗೊತ್ತೈತಿ. ಸೊ ಅದನ್ನೆಲ್ಲ ಹೊಡೆದ ಕುಲ ಮಾಡಿ ನಮ್ಮ ಇಂಡಿಯಾ ಟೀಮ್ದವ್ರು ಗೆಲ್ತಾರೆ. ಇನ್ನೊಂದು ಟೆಸ್ಟ್ ಮ್ಯಾಚ್ ನಾವು ಗೆಲ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಲಿಂಕ್ಸೋಣ. ಈ ವಿಡಿಯೋ ಮಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡೋಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರ್ಸತ್ತ. ಮತ್ತೆ ಹೇಳ್ತಾ ಈ ವಿಡಿಯೋ ಮುಗಿಸೋಣ. ಎಲ್ರಿಗೂ ನಮಸ್ಕಾರ.